ಹಾ, ತೋರಿಸಿ ಏನು ಬಜ್ಜಿಗೆ ಹಾಕ್ತಾ ಇದೀರಿ ಅವಾಗ? ಟಮಾಟೆ ಹಣ್ಣ? ಅಯ್ಯಯ್ಯೋ, ಟಮಾಟೆ ಹಣ್ಣು ಹಿಟ್ಟಲ್ಲಿ ಹಾಕ್ಬಿಟ್ರಲ್ಲಪ್ಪ. ಹಿಟ್ಟಲ್ಲ ಕಲ್ಸಿದ್ರು, ಟಮಾಟೆಗೂ ಬಿಡಲ್ವಲ್ಲ ಗುರು. ಟಮಾಟೆ ಹಣ್ಣು ಬಜ್ಜಿ ಮಾಡ್ತವ್ರೆ, ಹಾಕಿದ್ರು ಬಾಂಬ್ ಗೀಂಬಾಗ್ ಸಿಡ್ದು ಗಿಡ್ದು ಬಿಡುತ್ತಾ ಅದು? ಬ್ಲಾಸ್ಟ್ ಹೋತಾ ಕ್ಯಾ? ಬ್ಲಾಸ್ಟ್ नहीं होता वो? ನೋಡಿದ್ರ ಗುರು, ಟಮಾಟೆಲ್ಲಿ ಬಿಟ್ಟೇ ಬಿಟ್ರು ಎಣ್ಣೆಲಿ ಬಜ್ಜಿ. ಆ ಟೊಮೆಟೊ ಬಜ್ಜಿ ಹೆಂಗಿದೆ ಅಂತ ತಿಂದು ನೋಡೇ ಬಿಡ. ಟೊಮೆಟೊ ಬಜ್ಜಿ ಆಗೋಯ್ತು. ಟೊಮೆಟೊ ಬಜ್ಜಿ ನೋಡ್ಗುರು ಇಲ್ಲಿ ಹೆಂಗ್ ಮಾಡವ್ರೆ. ಸೊ ಸ್ನೇಹಿತರೆ, ಟೊಮ್ಯಾಟೊ ಬಜ್ಜಿ ಏನ್ ಗುರು ಇದು? ಬಜ್ಜಿ ಅನ್ಕೊಂಡ್ರ, ನೋಡಿದ್ರೆ ಟೊಮ್ಯಾಟೊ ಇದೆ, ಇದು ಒಳಗಡೆ ಹಾಕ್ಬಿಟ್ರು. ಏನ್ ಮಾಡ್ತಾವ್ರಿ ಇವರು? ಅಯ್ಯಯ್ಯೋ, ಟೊಮ್ಯಾಟೊನೆಲ್ಲ ಹಿಂಗ್ ಮಾಡ್ಬಿಟ್ರಲ್ಲ. ಸೊ ಟೊಮ್ಯಾಟೊ ಬಜ್ಜಿ ಆಕ್ಚುಲಿ ನಿಮಗೆ ಕಂಪ್ಲೀಟ್ ಆಗಿ ಟೊಮ್ಯಾಟೊ ಸಮೇತ ತಿನ್ನಕ್ ಕೊಡಲ್ಲ ನೋಡಿ. ಟೊಮ್ಯಾಟೊ ಜೊತೆಲಿ ಟೊಮ್ಯಾಟೊನ ಈ ತರ ಇದು ಮಾಡ್ಬಿಟ್ಟು ಬ್ಲೆಂಡ್ ಮಾಡ್ಬಿಟ್ಟು ಇದರಲ್ಲಿ ಇವ್ರದೇ ಆದಂತ ಕ್ಯಾರೆಟ್ ತುರಿ, ಆಮೇಲೆ ಕೊತ್ತಂಬರಿ ಮತ್ತೆ ಪುದೀನ ಮಸಾಲ ಹಾಕಿ, ಪುದೀನ ಚಟ್ನಿ ಹಾಕಿ, ಅದರಲ್ಲಿ ಒಂದು ಸ್ವಲ್ಪ ನಿಂಬೆ ಹಣ್ಣೆಲ್ಲ ಹಾಕಿ, ಕೊನೆಗೆ ಏನ್ ಮಾಡ್ತಾರೆ ಇವರು? ಕಲಿಸ್ತಾರೆ. ಕಲಿಸ್ಬಿಟ್ಟು ಆ ಸ್ಟಫಿಂಗ್ನ ಇದ್ರಲ್ಲಿ ಹಾಕ್ತಾ ಇದ್ದಾರ. ಏನೋ ಒಂಥರ ಯೂನಿಕ್ ಆಗಿದೆಯಲ್ಲ ಗುರು ಇದು. ಗುರು ಇದೇನೋ ಒಂಥರ ಯೂನಿಕ್ ಆಗಿದೆ. ಇದು ಬಜ್ಜಿ ತರಾನೇ ಕಾಣಿಸ್ತಿಲ್ಲ ನನಗೆ, ಯಾವುದೋ ಯೂನಿಕ್ ಆಗಿರೋ ಡಿಶ್ ತರ ಕಾಣಿಸ್ತಾ ಇದೆ. ವಾವ್, ಈ ತರನೂ ಬಜ್ಜಿ ಇರುತ್ತಾ? ನಾನು ಫಸ್ಟ್ ಟೈಮ್ ನೋಡಿರೋದು ಈ ತರ ಬಜ್ಜಿ. ಈ ಟೊಮ್ಯಾಟೋನೆಲ್ಲ ಏನ್ ಮಾಡಿದ್ದಾರೆ ಇವರು, ಮಿಕ್ಸಿಲಿ ಕ್ಲೀನ್ ಆಗಿ ಗ್ರೈಂಡ್ ಮಾಡ್ಬಿಟ್ಟು ಸ್ಟಫ್ ಮಾಡಿ ಈ ಬಜ್ಜಿ ತರ ಮಾಡಿ ಕೊಟ್ಟಿದ್ದಾರೆ. ಸಖತ್ ಜ್ಯೂಸಿ ಆಗಿದೆ ಗುರು, ತಿನ್ನೋಣ ಇದೆ ಅಂತ. ಇನ್ನೊಂಥರ ಡಿಫ್ರೆಂಟ್ ಆಗಿದೆ. ಅಗಿಬೇಕಾರೆ ಆ ಟೊಮ್ಯಾಟೋನ ಫೀಲ್ ಮಾಡ್ಬೋದು ನೀವು. ಟೊಮ್ಯಾಟೊ ಫ್ಲೇವರ್ ಸಿಗ್ತಾ ಇದೆ ಕಂಪ್ಲೀಟ್ಲಿ. ಟೊಮ್ಯಾಟೊ ಇವರು ಮಿಕ್ಸಿಲಿ ಚೆನ್ನಾಗಿ ರುಬ್ಬಿಟ್ಟು ಅದರಲ್ಲಿ ಕ್ಯಾರೆಟು ಮತ್ತು ಇವ್ರದ್ದೇ ಆದಂಥ ಮಸಾಲ, ಆಮೇಲೆ ಈರುಳ್ಳಿ, ಇದನ್ನೆಲ್ಲ ಸ್ಟಫ್ ಮಾಡಿ ಕೊಟ್ಟಿದ್ದಾರೆ. ಒಂಥರ ಜ್ಯೂಸಿ ಆಗಿದೆ. ತಿಂತಾ ಇದ್ದಂಗೆ ನಿಮ್ಗೆ ಅದು ಬಾಯಲ್ಲಿ ಮೆಲ್ಟ್ ಆಗ್ತಾ ಹೋಗುತ್ತೆ. ಏನೋ ಒಂಥರ ಡಿಫ್ರೆಂಟ್ ಆಗಿತ್ತಪ್ಪ, ನನಗೆ ಇಷ್ಟ ಆಯಿತು. ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂದರೆ ಇದನ್ನು ನೀವು ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.